ಇರಲಿಲ್ಲ. ನೀವು ಮಾತಾಡೋದಿಲ್ಲದ್ರೂ ಕೂಡ ಬೇರೆಯವ್ರು ಮಾತಾಡಿದರೆ ಚರ್ಚೆಗಳಾಗಿದ್ದಾವೆ. ಈಗ ನೀವು ಸಿಕ್ಕಿದ್ದೀರಾ ಸರ್, ಏನು ಹೇಳೋದು ಇಷ್ಟಪಡ್ತೀವಿ? ಮೊದಲನೇ ಪ್ರಶ್ನೆನೇ ಇದೇ ಬರುತ್ತೆ ಅನ್ಕೊಳ್ಳಿ, ಅದೇ ಇಲ್ಲ. ಆ್ಯಕ್ಚುಲಿ ಅದಕ್ಕೆ ಐ ಡೋಂಟ್ ಥಿಂಕ್ ಹ್ಯಾವ್ ಟು ರಿಯಾಕ್ಟ್ ಅಂತ. ಯಾಕೆಂದರೆ ನೀವೇ ಬಹಳ ಚೆನ್ನಾಗಿ ಅದನ್ನು ಮಾತಾಡಿದರೆ, ಅಂದರೆ ಜನನೇ ಅದಕ್ಕೆ ಬಹಳ ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ. ನಾನು ನೋಡಿದೆ ಅದನ್ನು. ನೋಡಿದ್ರೆ ಇದನ್ನು ಇವಾಗ ಅದನ್ನು ಯಾರು ಪಿಕ್ ಮಾಡಿದ್ರು, ಹೆಂಗೆ ಪಿಕ್ ಮಾಡಿದ್ರು ನನಗೆ ಗೊತ್ತಿಲ್ಲ, ಯಾಕೆ ಪಿಕ್ ಮಾಡಿದ್ರು ಅಂತೆಲ್ಲ. ಬಟ್ ನಾನು ಬಹಳ ಇನ್ನೋಸೆಂಟಾಗಿ ನಮ್ಮ ರಾಹುಲ್ ಅಂತ ನನ್ನ ಫ್ರೆಂಡ್ ಅಫ್ಕೋರ್ಸ್ ಬಿರಿಯಾನಿ ಓಪನ್ ಮಾಡ್ಕೊಡಿ ಅಂತ ಕರೆದಾಗ ಹೋಗಿ ಓಪನ್ ಮಾಡಿ ಅವ್ನು ಭಾಳ ಪ್ರೀತಿಯಿಂದ ಊಟ ಆಫರ್ ಮಾಡಿದ ಊಟ ಮಾಡ್ಕೊಂಡ್ಬಂದೆ. ಐ ಥಿಂಕ್ ಟಗರು ಸಿನಿಮಾ ಆದಮೇಲೆ ಟಗರಲ್ಲಿ ಭಾಳ ಫೇಮಸ್ ಡೈಲಾಗ್ ಅದು, ಬೇಬಿ ಬಿರಿಯಾನಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಆ್ಯಂಡ್ ಪಾಪ್ಕಾರ್ನ್ ಮಂಗಿ ಟೈಗರಲ್ಲಿ ನಾನು ಯಾರು ಗೊತ್ತಾ, ಶಿವಮೊಗ್ಗ ಸ್ಪೆಷಲ್ ಬಿರಿಯಾನಿ ಅಂತ ಹೇಳ್ತೀನಿ. ಅದಾದಮೇಲೆ ಮೋಸ್ಟ್ಲಿ ನಾನೊಂದು 10-15 ಬಿರಿಯಾನಿ ಅಂಗಡಿಗಳು ನಾನೇ ಓಪನ್ ಮಾಡಿದ್ದೆ. ಅಂದರೆ ಬಹಳ ಜನ ಅಭಿಮಾನಿಗಳು ಕರೆದು ಇನಾಗ್ರೇಟ್ ಮಾಡಿಸಿದ್ದಾರೆ, ಮೈಸೂರಲ್ಲಿ ಮಾಡಿಸಿದ್ದಾರೆ, ಬೆಂಗಳೂರಲ್ಲಿ ಮಾಡಿಸಿದ್ದಾರೆ, ಆ್ಯಂಡ್ ಗದಗಲ್ಲಿ ಓಪನ್ ಮಾಡಿ ಮಂದಿ ಅಭಿಮಾನಿಗಳು ಕೊಟ್ಟರು. ಆ್ಯಂಡ್ ಹೆಡ್ ಬುಷಲ್ಲಿ ಐ ಥಿಂಕ್ ಫುಡ್ ಬ್ಲಾಗರ್ ಜೊತೆ ಕೂತ್ಕೊಂಡು ಬಿರಿಯಾನಿ ತಿಂತಾರೆ ನಾನು ಹೆಡ್ ಬುಷ್ ಪ್ರಮೋಟ್ ಕೂಡ ಮಾಡಿದ್ದೆ. ಹಾಗಾಗಿ ನನಗೆ ಇದು ಈ ಥರ ವಿಷಯ ಪಿಕ್ ಆಗ್ಬೋದು ಅಂತ ಗೊತ್ತಿರಲಿಲ್ಲ. ಬಟ್ ಅದು ಪಿಕ್ ಆಯಿತು ಆ್ಯಂಡ್ ಅದು ಡಿಸ್ಕಷನ್ ಆಯಿತು, ವಿಚ್ ಇಸ್ ಓಕೆ. ಅಂದರೆ ಏನು ನಡೀತಾ ಇದೆ ಅಥವಾ ಸುತ್ತಮುತ್ತ ಅಥವಾ ಸೊಸೈಟಿಲಿ ನಾವು ಏನು ಯೋಚನೆ ಮಾಡ್ತಾ ಇದ್ದೀವಿ, ಹೆಂಗೆ ಯೋಚನೆ ಮಾಡ್ತಾ ಇದ್ದೀವಿ, ಅದೆಲ್ಲದು ಗೊತ್ತಾಗುತ್ತೆ ಅಟ್ಲೀಸ್ಟ್ ಈ ಥರ ಡಿಸ್ಕಷನ್ಗಳಾದಾಗ. ಏನು ಅಂದರೆ ಡಾಲಿ ಧನಂಜಯ್ ಬಿರಿಯಾನಿ ತಿಂದ್ರ ಅನ್ನೋದು ಇಸ್ ಫೈನ್. ಬಟ್ ಅದು ಏನು ಲಿಂಗಾಯತರೆಲ್ಲರೂ ಬಿರಿಯಾನಿ ತಿಂತಾರ, ಮಾಂಸ ತಿಂತಾರ, ಅಲ್ಲಿಂದ ಬ್ರಾಹ್ಮಣರೆಲ್ಲರೂ ಮಾಂಸ ತಿಂತಾರ ಅಂತ ಸಮುದಾಯಗಳನ್ನೆಲ್ಲ ಹೇಳ್ಕೊಂಡ್ಬಂದಿರೋದಿಲ್ಲ. ಅದು ಐ ಥಿಂಕ್ ದಟ್ ವಾಸ್ ನಾಟ್ ನೀಡೆಡ್ ಅಂತ ಅನಿಸುತ್ತೆ. ಡಾಲಿ ಧನಂಜಯ್ ತಿಂತಾನ ಓಕೆ, ನಾನೇನಾದರೂ ಮಾಡ್ತೀನಿ ಓಕೆ, ಡಾಲಿಂಗ್ ಮಾಡಿದ್ರೆ ಓಕೆ. ಸೊ ಅದು ಐ ಥಿಂಕ್ ಅದನ್ನು ಫಸ್ಟು ಶುರು ಮಾಡಿದವ್ರ ಇಂಟೆನ್ಷನ್ಸ್ ಮೋಸ್ಟ್ಲಿ ಅದು ಒಂದಿಷ್ಟು ಜನ ಎತ್ಕೊಟ್ಟೋ ಇಂಟೆನ್ಷನ್ಸ್ ಇತ್ತು ಏನೋ. ಐ ಡೋಂಟ್ ನೋ, ಬಟ್ ಐ ಆಮ್ ನಾಟ್ ಅಫೆಕ್ಟೆಡ್. ಮೊದಲೆಲ್ಲ ನನಗೆ ಭಾಳ ಅಫೆಕ್ಟ್ ಆಗೋದು. ಇವಾಗ ಐ ನೋ, ಅಂದರೆ ನಾವು ಸರಿಗಿದ್ದಾಗ ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ. ಸೊ ಹಂಗಾಗಿ ಆರಾಮಾಗಿದ್ದೆ. ಹಂಗೆ ನೋಡಿದ್ರೆ ನನ್ನ ಬಗ್ಗೆ ಕೇಳಬೇಕು ಅಂದರೆ ಐ ಬಿ ವೆರಿ ಓಪನ್. ನಾನು ಡಾಲಿ ಧನಂಜಯ್ ಏನೇನು ಮಾಡ್ತಾರೆ ಏನು ಮಾಡಲ್ಲ ಅಂತ ಕೇಳಿದ್ರೆ ದಟ್ಸ್ ಮೈ ನನ್ನ ಪರ್ಸನಲ್ ಚಾಯ್ಸ್. ಅದು ನನ್ನ ಊಟ, ನನ್ನ ತಿಂಡಿ, ನನ್ನ ಚಟಗಳು ಇಲ್ಲ. ಬೇರೆ ಯಾರಿಗೂ ತೊಂದರೆ ಕೊಡೋದಲ್ಲೇ ಏನು ಮಾಡಿದ್ರು ತಪ್ಪಲ್ಲ ಅಂತ ನಂಬ್ತೀನಿ. ನನ್ನಿಂದ ಯಾರಾದರೂ ಡಿಸ್ಟರ್ಬ್ ಆಗ್ತಿದ್ರೆ ಅದು ತಪ್ಪಾಗುತ್ತೆ. ಸೊ ನನ್ನ ಬಗ್ಗೆ ಕೇಳಿದ್ರೆ ನಾನು ಸಿನಿಮಾ ಪಾತ್ರಕ್ಕಾಗಿ ಸ್ಮೋಕ್ ಮಾಡ್ತಿದ್ದೆ, ಬಟ್ ಅದನ್ನು ರಿಯಲ್ ಲೈಫಲ್ಲೂ ಅದನ್ನು ಕಂಟಿನ್ಯೂ ಮಾಡಿದೆ. ಬಟ್ ಇವಾಗ ನಾನು ನಿಲ್ಲಿಸಿದ್ದೀನಿ. ಆ್ಯಂಡ್ ನಾನು ಯಂಗರ್ ಡೇಸಲ್ಲಿ ಭಾಳ ಚೆನ್ನಾಗಿ ಪಾರ್ಟಿ ಮಾಡಿದ್ದೀನಿ. ವಾಸ್ ಫೇಮಸ್ ಆಸ್ ಬಿಯರ್ ಬಾಯ್. ನಾನು ಇವಾಗ ಅಕೇಶನ್ಲಾಗಿ ಮಾಡ್ತೀನಿ. ಹಂಗೆ ಅಂದ್ಬಿಟ್ಟು ನಾನು ಅದನ್ನು ಎಲ್ರಿಗೂ ಮಾಡಿ ಅಂತ ಹೇಳೋಲ್ಲ. ಅಥವಾ ಮಾಡಿದ್ರು ಯಥಮಿತವಾಗಿ ಇರಲಿ ಅಂತಲೇ ಹೇಳ್ತೀನಿ. ನಂದು ಯಾವುದೇ ಸ್ಪೀಚ್ ಅದು ಮೊನ್ನೆನೂ ನಾನು ಯಾವುದೋ ನಮ್ಮ ಯಂಗ್ಸ್ಟರ್ಸ್ ಎಲ್ಲ ಸೇರಿ ಸ್ಪೀಚಲ್ಲಿ ಸೇರಿದ್ದಾಗ ಅದನ್ನೇ ಹೇಳಿದ್ದೀನಿ. ಅಂದರೆ ಏನಾದ್ರು ಮಾಡಿ ಯಥಮಿತವಾಗಿ ಮಾಡಿ ಬದುಕು ಚೆನ್ನಾಗಿ ಕಟ್ಕೊಳ್ಳಿ ಅಂತಲೇ ಹೇಳೋದು. ಆ್ಯಂಡ್ ಫುಡ್ ಅಂತ ಬಂದರೆ ನನಗೆ ಭಾಳ ಫೇವ್ರೇಟ್ ಸೀ ಫುಡ್. ನಾನು ಅದನ್ನು ಕದ್ದು ಮುಚ್ಚಿ ಮಾಡೋಕ್ಕೆ ಅದು ಕ್ರೈಮ್ ಅಲ್ಲ. ಸೊ ನನಗಿಷ್ಟ ಅದೆಲ್ಲದನ್ನು, ನಾನು ಅದನ್ನು ಮಾಡ್ತೀನಿ. ಸೊ ನನ್ನ ಬಗ್ಗೆ ಡೆಫಿನೆಟ್ಲಿ ಯಾವ್ದಾದ್ರು ಪ್ರಶ್ನೆ ಕೇಳ್ಬೋದು, ಅಲ್ಲಿ ನೀವು ಏನು ತಿಂತಿದ್ದ, ಏನು ಮಾಡ್ತೀರಾ ಅಂತ ಕೇಳಿದ್ರೆ ನಾನು ಭಾಳ ಖುಷಿಯಾಗಿ ಆನ್ಸರ್ ಮಾಡ್ತೀನಿ. ಅದಕ್ಕೆ ಬೇರೆ ಆ್ಯಂಗಲ್ಗಳು ಕೊಟ್ಟು ಅದನ್ನು ಫಸ್ಟು ಅದು ಸೋಷಿಯಲ್ ಮೀಡಿಯಾದಲ್ಲಿ ತಗೋದು. ಬಟ್ ಐ ಹ್ಯಾವ್ ಟು ಥ್ಯಾಂಕ್, ಅಂದರೆ ನಿಮಗೆ ಎಲ್ಲರೂ ಭಾಳ ಥ್ಯಾಂಕ್ಸ್ ಹೇಳಬೇಕು. ಅದನ್ನು ಭಾಳ ಚೆನ್ನಾಗಿ ಅದನ್ನು ಕ್ಯಾರಿ ಮಾಡಿದೆ. ಭಾಳ ಚೆನ್ನಾಗಿ ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳಿದ್ರೆ ಆ್ಯಂಡ್ ಭಾಳ ಚೆನ್ನಾಗಿ ಅದು ಅವ್ರವ್ರ ಆಯ್ಕೆ ಅನ್ನೋದನ್ನು ಭಾಳ ಚೆನ್ನಾಗಿ ಅದನ್ನು ಹೇಳಿದ್ರಿ ಎಲ್ಲರಿಗೂ. ಸರ್, ಏನಂದ್ರೆ ಇದಕ್ಕೆ ಮುಂದುವರೆದಂತೆ ಕೇಳೋದು, ನೀವು ಇದೇ ಮೊದಲ ಬಾರಿ ಮಾಂಸ ತಿಂದಿರೋದಾ? ಯಾಕಂದ್ರೆ ಇಲ್ಲಿ ತನಕ ನೀವು ಬಿರಿಯಾನಿ ಅಂಗಡಿ ಸುಮಾರು ಓಪನ್ ಮಾಡಿದ್ದೀರಿ, ಅಲ್ಲೆಲ್ಲೂ ತಿಂದಿರಲಿಲ್ವಾ ಅಂತ ಒಂದು ಪ್ರಶ್ನೆ. ಇಲ್ಲ, ಅಲ್ಲೆಲ್ಲ ತಿಂದಿ. ನಾನು ಹೇಳಿದ್ನಲ್ಲ, ಹೆಡ್ ಬುಷಲ್ಲಿ ಯೂಟ್ಯೂಬ್ ಓಪನ್ ಮಾಡಿದ್ರೆ ನಾನು ಫುಡ್ ಬ್ಲಾಗರ್ ಜೊತೆ ಬಿರಿಯಾನಿ ತಿನ್ಕೊಂಡೇ ಮಾತಾಡಿದ್ದೀನಿ. ಸಿನಿಮಾ ಬಂದ್ಮೇಲೆ ಕಲಿತಿದ್ದೆ ಅದೇನಾಗುತ್ತೆ ಗೊತ್ತಾ, ಒನ್ಸ್ ಅಗೇನ್ ನಿಮಗೆ ಅದು ಡಿಸ್ಕಷನ್ ನಾವು ಈಗ ನಾನು ಅದನ್ನು ಹೇಳಕ್ಕೆ ಶುರು ಮಾಡಿದ್ರೆ ಎಲ್ಲಿವರೆಗೂ ನಾವು ತಗೊಂಡು ಹೋಗೋದು. ಬಟ್ ಏನಾಗುತ್ತೆ ಅಂದರೆ ಆ ಇಶ್ಯೂ ಕ್ರಿಯೇಟ್ ಮಾಡಿರೋರಿಗೆ ನಾನು ಎಲ್ಲಿಂದ ಶುರು ಮಾಡಿದೆ, ಯಾಕೆ ಶುರು ಮಾಡಿದೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ರೆ ನಾನು ಅವ್ರಿಗೆ ಓಕೆ ಅಂದರೆ ಅವ್ರಿಗೆ ಅವ್ರ ಉದ್ದೇಶ ಈಡೇರ್ದಂಗೆ ನಾನು ಜಸ್ಟಿಫೈ ಮಾಡ್ತಾ ಇದ್ದೀನಿ. ಐ ಡೋಂಟ್ ಹ್ಯಾವ್ ಟು ಜಸ್ಟಿಫೈ. ಸೊ ನಾನು ಈಗ ಎಲ್ಲಿಂದ ಶುರು ಮಾಡಿದ್ರೆ ಮತ್ತೆ ಇನ್ನೂ ಹೋಗ್ಬೇಕಾದ್ರೆ ಅದೇ ಹೇಳಿದ್ನಲ್ಲ, ಅದನ್ನು ಜಸ್ಟಿಫೈ ಮಾಡೋ ಅವಶ್ಯಕತೆ ಇಲ್ಲ. ಸರ್, ಆ ಟೈಮಲ್ಲಿ ತುಂಬಾ ಚರ್ಚೆ ಆಗಿತ್ತು. ಆ ಸಂದರ್ಭದಲ್ಲಿ ಧನಂಜಯ್ ಅವರು ರಿಯಾಕ್ಟ್ ಮಾಡಿರಲಿಲ್ಲ, ಕಾರಣ ತಿಳ್ಕೋಬಹುದು ಆ ಸಂದರ್ಭಕ್ಕೆ. ಇದು ಚರ್ಚೆಗಳಾಗ್ತಿರೋ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಪರ್ಸನಲಿ ಯಾವುದೇ ರೀತಿಯಲ್ಲಿ ರಿಯಾಕ್ಟ್ ಮಾಡಕ್ ಹೋಗಿಲ್ಲ.
ಅಂದರೆ ಎಲ್ಲೋ ಒಬ್ರೊಬ್ರು ಕಮೆಂಟ್ಸ್ಗಳು ಅದು ಇದು ನೋಡಿದ್ರು, ಬಟ್ ಇಷ್ಟು ದೊಡ್ಡದಾಗುತ್ತೆ ಅಂತ ಇನ್ನು. ಬಟ್ ಒಂದು ಕಡೆ ಅದು ಹಂಗೆ ನೋಡ್ರಿ, ಟಗರುಪಲ್ಯ ಸಿನಿಮಾದಲ್ಲಿ ಟಗರುಪಲ್ಯ ಅಂತ ಸಿನಿಮಾನೇ ಮಾಡಿದ್ದೀವಿ, ನಾನೇ ಪ್ರೊಡಕ್ಷನ್ ಮಾಡಿರೋದು. ನನಗೆ ಆ ಸಬ್ಜೆಕ್ಟ್ ಭಾಳ ಇಷ್ಟ ಆಗಿತ್ತು. ಆ್ಯಂಡ್ ನಾನೇ ಹಾಡು ಕೂಡ ಬರ್ತೀನಿ ಅದರಲ್ಲಿ, ಅಂದರೆ ಊಟದ ಬಗ್ಗೆನೇ ಬರ್ತೀನಿ. ನನ್ನ ರುಚಿ ನಂದು, ನಿನ್ನ ರುಚಿ ನಿಂದು ಅಂತಲೇ ಬರ್ತೀನಿ. ಅಂದರೆ ಚಂದ ಕೋಳಿ ಸಾರು ಅಷ್ಟೇ ಚಂದ ಕೀರು, ನನ್ನ ರುಚಿ ನಂದು ನಿನ್ನ ರುಚಿ ನಿಂದು, ಚಂದ ಸುಟ್ಟ ನೀನು ಅಷ್ಟೇ ಚೆನ್ನಾಗಿನ್ನು, ನನ್ನ ರುಚಿ ನಂದು ನಿನ್ನ ರುಚಿ ನಿಂದು, ಹಸಿವು ದೇವರಲ್ವ ಹಸಿರು ದೇವರಲ್ವ ರುಚಿಯು ದೇವರಲ್ಲವೇ ಅಂತ. ಫುಡ್ ಅಲ್ವಾ, ನಾನು ಭಾಳ ಎಂಜಾಯ್ ಮಾಡ್ತೀನಿ. ನಾನು ನೋಡಿದ್ರೆ ಪುಳಿಯೋಗ ನಮ್ಮ ಮನೇಲಿ ಮಾಡೋ ಚಿತ್ರಾನ್ನದಿಂದ ಹಿಡಿದು ಪುಳಿಯೋಗರೆಯಿಂದ ಹಿಡಿದು ಎಲ್ಲ ಬಿರಿಯಾನಿವರೆಗೂ ಭಾಳ ಇಷ್ಟ ಆಗುತ್ತೆ. ಏನೇನು ಇಷ್ಟ ಆಗುತ್ತೆ ಎಲ್ಲ ಚೆನ್ನಾಗಿ ತಿಂತೀನಿ. ಆ್ಯಂಡ್ ನಾನೊಬ್ಬ ಕಲಾವಿದ, ನನಗೆ ಭಾಳ ಪ್ರೀತಿಯಿಂದ ಭಾಳ ಜನ ಹೋದ ಕಡೆ ಎಲ್ಲರನ್ನೂ ಆಫರ್ ಮಾಡ್ತಾರೆ. ನನಗೆ ಅದನ್ನು ಆ ಪ್ರೀತಿನ ರಿಜೆಕ್ಟ್ ಮಾಡಿ ಅಭ್ಯಾಸ ಇಲ್ಲ. ನಾನು ಭಾಳ ಚೆನ್ನಾಗಿ ಅದನ್ನು ಅಕ್ಸೆಪ್ಟ್ ಮಾಡ್ತೀನಿ. ಮಾಡಿಲ್ಲ, ಸಾಕಷ್ಟು ಜನ ಬೇರೆ ಬೇರೆ ಕಮಿಟಿ ತಿಂದಿದ್ದಾರೆ, ನೋ ಇಶ್ಯೂ. ಇಂಥ ವಿಚಾರಗಳು ಬಂದಾಗ ಯಾಕೆ ಟಾಲಿವುಡ್ ಸರ್ಕಾಗ್ತಾರೆ ಕೆಲವೊಂದಷ್ಟು ಕೊಳಕು ಮನಸ್ಥಿತಿಗಳು? ಇವನು ಅವರೇ ಆನ್ಸರ್ ಮಾಡಬೇಕು. ಬಟ್ ಏನು ಅಂದರೆ ಹಿಂಗಿರೋದಂದರೆ ನನ್ನ ಬಗ್ಗೆ ಅಷ್ಟೊಂದು ಇನ್ಸೆಕ್ಯೂರ್ ಆಗಿರೋ ಅವಶ್ಯಕತೆ ಇಲ್ಲ. ನಾನು ಯಾರೋ ಒಂದು ದ್ವೇಷ ಮಾಡಲ್ಲ. ನಾನು ನನ್ನ ಕಡೆ ನಾನು ಇರ್ತೀನಿ, ನಾನು ನನ್ನ ಕೆಲಸಗಳು ಮಾಡ್ಕೊಂಡಿರ್ತೀನಿ. ಸೊ ಈ ಮಧ್ಯೆ ಈ ಥರದ್ದು ಒಂದೊಂದು ರಿಜೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಅದು ಒಳ್ಳೇದಕ್ಕಾಗತ್ತೆ ಅಂದರೆ ಐ ಆಮ್ ಫೈನ್. ಇದಾಗಿರೋದು ಆ್ಯಕ್ಚುಲಿ ಭಾಳ ಒಳ್ಳೆ ಡಿಸ್ಕಷನ್ ಇತ್ತು, ನನಗೆ ಭಾಳ ಖುಷಿಯಾಗಿದೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.